ಹೋಯಿತು. ಯಾಕೆ? ಕೊನೆಗೂ ನೀವು ಯಾರು, ನೀವು ಬಂದಂತಹ ಉದ್ದೇಶ ಏನು ಎಂಬುದನ್ನು ತಿಳಿದುಕೊಂಡಂತಾಯಿತು. ಅಲ್ಲದೆ ಒಂದು ಬಗೆಯ ವಿಚಿತ್ರ ಸಂತೋಷವೂ ಆಗಿ ಹೋಯಿತು ಮಹಾರಾಜ. ಯಾಕೆ? ನೀವು ಯಾರೋ ಏನೋ ಎಂದು ಊಹಿಸಿ ಊಹಿಸಿ ಕೊನೆಗೂ ನಿಮ್ಮ ನೆಲೆಯನ್ನ ತಿಳಿದುಕೊಳ್ಳುವುದಕ್ಕೆ ಅಸಾಧ್ಯವಾಗಿ ಹೋಗಿತ್ತು ನನಗೆ. ಆದರೆ ಈಗ ನೋಡಿದರೆ ನಿಜವಾಗಿಯೂ ನಿಮ್ಮ ನೆಲೆಯನ್ನು ತಿಳಿದುಕೊಳ್ಳುವುದು ಕೂಡ ಕಷ್ಟವೇ ಆಗಿದೆ. ಯಾಕಂದ್ರೆ ಏನು ಹೇಳ್ತಾ ಇದ್ದೀಯ ನೀನು? ಲೋಕದಲ್ಲಿ ಯಾರು ದುಷ್ಟರಾಗಿ ಅವರನ್ನ ಕೊಂದು ಸಜ್ಜನರನ್ನು ಹಿಂಸಿಸುತ್ತಾರೋ ಅಂತಹ ದುಷ್ಟರನ್ನ ನಿಗ್ರಹಿಸಿ ಶಿಷ್ಟರನ್ನ ಪರಿಪಾಲಿಸಿ ಆ ಮೂಲಕವಾಗಿ ಲೋಕ ಕಲ್ಯಾಣವನ್ನ ಮಾಡುವುದಕ್ಕಾಗಿಯೇ ಅವತರಿಸಿ ಬಂದವರು ದೀಕ್ಷಿತರು. ಕಡಿಮೆ ನೀರಿನಲ್ಲಿ ಮುಳುಗುವವರೇ ಅಲ್ಲಪ್ಪ. ಅಯ್ಯ, ಅದೆಲ್ಲ ಇರ್ಲಿ. ಕೊನೆಗೂ ನೀನು ಯಾರು ಇಷ್ಟು ಮಾತ್ರ ಹೇಳಿದ್ರೆ ಸಾಕು. ಇವರೆಲ್ಲ ಯಾರು ಅಂತ ಹೇಳ್ಬಿಡು ಸಾಕು. ಹೌದಾ? ದಿವಿಜ ವಂದಿತ ದೇವನು ದಿವಿಜ ವಂದಿತ ದೇವನು ಬಳಿಗೆಂದನವಗೆನ ಅಸುರಹರನೋ ಬಳಿಗೆಂದನವಗೆನ ಅಸುರಹರನೋ ಪವನ ಸುತನಿವ ಭೀಮನೋ ಇವ ಪಾರ್ಥ ಇವ ಭೀಮ ಇವ ಪಾರ್ಥ ಕೊಡು ನಮಗೊಬ್ಬರಿಗೆ ದುರವನೋ ನಿಜ ಏನು ಹೇಳು. ಅದೆಲ್ಲ ನಮ್ಮ ಕಾರ್ಯದ ಮೇಲೆ ಬಂದಂತ ಹೆಸರು. ಅಲ್ಲಿ ನಿಂತಿದ್ದಾನಲ್ಲ, ಪೃಥ್ವಿಯಲ್ಲಿ ಪ್ರತಿ ಇಲ್ಲದ ಪ್ರತಾಪಿ ಪ್ರಥೇನಂದನ ಪಾರ್ಥ ಅಂದ್ರ ಈಗ ಇವನ ಪರಿಚಯವನ್ನು ಮಾಡಿಕೊಟ್ಟ. ಅವ ಯಾರು? ಅವೇ ಪೃಥ್ವಿಯಲ್ಲಿ ಪ್ರತಿ ಇಲ್ಲದ ಪ್ರತಾಪಿ ಪ್ರಥೇನಂದನ ಪಾರ್ಥ. ಪಾರ್ಥ ಅಂದರೆ ಧರ್ಮರಾಜನ ತಮ್ಮ. ಸತ್ಯಕ್ಕೆ ಇಂದ್ರಪ್ರಸ್ಥವನ್ನ ಆಳುತ್ತಿರುವಂತಹ ಧರ್ಮರಾಜನ ತಮ್ಮ, 3 ಲೋಕದ ಗಂಡ. ಆಮೇಲೆ ಇಲ್ಲಿ ಒಬ್ಬ ನಿಂತಿದ್ದಾನಲ್ಲ, ಬಲ ಎನ್ನುವುದಕ್ಕೆ ಮತ್ತೊಂದು ಶಬ್ದವೋ ಎಂಬಂತಿರುವ ಭೀಮಸೇನ. ಆತ ಭೀಮಸೇನ, ಈತ ಫಲುಗುಣ. ಅವರನ್ನ ಪರಿಚಯಿಸುತ್ತಿರುವಂತಹ ನೀನು ಯಾರು? ನಾವು ಬಹಳ ದೊಡ್ಡ ಜನ, ಬಹಳ ದೊಡ್ಡ ಜನ. ದೊಡ್ಡ ಜನ ಅಂದ್ರೆ ಎಲ್ಲಿಂದ? ದೊಡ್ಡ ಜನ ಅನ್ನುವರು ಸಣ್ಣವರಿಗಿಂತ ದೊಡ್ಡವರು ದೊಡ್ಡವಾಗೇ ಇರ್ತಾರೆ. ಹಾಗಲ್ಲ, ದೊಡ್ಡವರಿಗಿಂತ ಸಣ್ಣವರು ಸಣ್ಣವಾಗೇ ಇರ್ತಾರೆ. ಈ ದೊಡ್ಡವರು ಸಣ್ಣವರು ಅನ್ನೋದು ಸಾಪೇಕ್ಷವಾದಂತಹ ಪದ. ದೊಡ್ಡವ ಅಂದ್ರೆ ಎಷ್ಟು ದೊಡ್ಡವ ನೀನು, ಯಾವುದಕ್ಕಿಂತ ದೊಡ್ಡವ? ಹೌದು, ಹೇಳ್ತೇನೆ. ಎಲ್ಲಿಂದ ಪ್ರಾರಂಭಿಸಿದ್ರೆ ನಿನಗೆ ಅರ್ಥ ಆಗ್ತದೆ ಅಂತ ಯೋಚಿಸ್ತಾ ಇದ್ದೆ. ಶಕ್ತಿ ಅರ್ಥ ಮಾಡ್ಕೊಳ್ತೇನೆ, ಹೇಳಿ ನೋಡು. ಆದಿತಯ್ಯ, ಲೋಕದ ಮನುಜರು ದೇವತೆಗಳನ್ನು ಪೂಜಿಸುತ್ತಾರೆ. ಅಂತಹ ದೇವತೆಗಳೇ ನನ್ನನ್ನ ಪೂಜಿಸುತ್ತಾರೆ. ಆದ್ದರಿಂದ ದಿವಿಜ ವಂದಿತ ದೇವ ಅಂತ ಕರೀತಾರೆ. ಆಮೇಲೆ ದಿವಿಜ ವಂದಿತ ದೇವ ಅಂತವ್ರು ಬಹಳ ಒಂದು ರೀತಿ ಇದಾಯ್ತು, ಏನು ವಿಶೇಷಣ. ಅವರಿಂದ ವಂದಿಸಲ್ಪಡುವವನು ಯಾವನು? ಅವನು. ಆಮೇಲೆ ದುಷ್ಟರನ್ನೆಲ್ಲ ಕೊಂದ ಕಾರಣದಿಂದ ಅಸುರಹರ ಅಂತ ಕರೀತಾರೆ. ಅದು ಕೂಡ ವಿಶೇಷಣನೆ. ಆಮೇಲೆ ನಿನಗೆ ತಂದೆ ತಾಯಿ ಹೆಸರುಂಟ? ನನ್ನ ಹೆಸರು ಕೃಷ್ಣ ಎಂಬುದಾದರೂ ಹಿಡಿದಿರುವ ಯಾವ ಕಾರ್ಯವು ಚ್ಯುತಿ ಹೊಂದದೇ ಇದ್ದರಿಂದ ನನ್ನನ್ನ ಅಚ್ಯುತ ಅಂತ ಕರೀತಾರೆ. ಯಶೋದಾನಂದ, ಗೋಪಾಲ, ದೇವಕಿ ನಂದ ಅಂತೆಲ್ಲ ಹೇಳ್ತಾರಲ್ಲ ಆ ಕೃಷ್ಣ. ಎನಲಚ್ಯುತನ ಮಾತನು ಎನಲಚ್ಯುತನ ಮಾತನು ಕೇಳುತ್ತ ಜನಪ ಬೆರಗಾಗಿ ತಾನು ಕೇಳುತ್ತ ಜನಪ ಬೆರಗಾಗಿ ತಾನು ಖನನಗೆಯ 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 ಕಡಲಿನೊಳಗೆ
ಅಪ್ಪ ಸಾಕು ಸಾಕು ಮಾರ, ಕೊನೆಗೂ ರಹಸ್ಯ ಬಯಲಾಯ್ತು. ಸುತ್ತ ಹಾಕಿ ಸುತ್ತ ಹಾಕಿ ಸುತ್ತ ಹಾಕಿ ಕೊನೆಗೂ ಯಾರು ನೋಡಿದರೆ ಕೃಷ್ಣ. ಕೃಷ್ಣ ಅಂದರೆ ನಮ್ಮ ಹಿಂದೆ ಬಹಳಷ್ಟು ಸಲ ಒಂದಿಗೆ ವೈರವನ್ನ ಸಾಧಿಸಲಿಕ್ಕೆ ಬಂದು ಸೋತು ಓಡಿದವ. ಏ ಅವಿವೇಕಿ, ಪುನಃ ಯಾಕೆ ಬಂದವ ಇಲ್ಲಿ? ಬಂದ ಉದ್ದೇಶ ಯುದ್ಧ. ನಮ್ಮ ಪ್ರಜಾ ಜನರೆಲ್ಲ ನಡೆಯುವಂತ ಕಥೆಯನ್ನ ಕೇಳ್ತಾ ಇದ್ದಾರೆ. ಹೌದು, ಅವರಿಗೆ ಈಗಾಗಲೇ ಅರ್ಥ ಆಗೋಯ್ತು, ಹಾ, ಮತ್ತೆ ವಿವರಿಸುವ ಅಗತ್ಯ ಇಲ್ಲ. ಸರಿ ಸರಿ. ಈಗ ನಿನಗೆ ಆಗಬೇಕಾದದ್ದು ಏನು ಮಾಡು? ಹಾ, ಎಲ್ಲೋ ಗೋಪಾಲಕ ಕೇಳು ಸಂಗರಕ್ಕೆ, ಎಲ್ಲೋ ಗೋಪಾಲಕ ಕೇಳು ಸಂಗರಕ್ಕೆ, ಬಲದಲ್ಲಿ ಬರೋದ ಭೂಭುಜರ ತಲೆಗೊಂಡೆಂಬ ನಿನಗೆ ನನ್ನ ಮೇಲೆ ಸಿಟ್ಟು ಯಾಕೆ ಅಂತ ಗೊತ್ತುಂಟು. ನಿನ್ನ ಅಳಿಯ ಕಂಸ, ಅವನ ಮಕ್ಕಳಾದಂತಹ ಅಸ್ಥಿಪಾಸ್ತಿಗಳ ವೈಧವ್ಯಕ್ಕೆ ನಾನು ಕಾರಣ ಎಂಬ ಕಾರಣದಿಂದ ಸಿಟ್ಟು ಮಾಡ್ತಾ ಇದ್ದೀಯ. ಸಿಟ್ಟು ಮಾಡುತ್ತಿರುವುದಲ್ಲ, ಈ ಒಂದು ಅವಕಾಶಕ್ಕಾಗಿ ಅಪಹರಿಸಿಕೊಂಡಿದ್ದ ಈ ಜರಾಸಂಧ ಅಲ್ಲ, ನಾನು ಮುದ್ದಿನ ಹೆಣ್ಣು ಮಕ್ಕಳಾದಂತಹ ಆಸ್ತಿ ಹಾಗೂ ಪ್ರಾಸ್ತಿಯರ ವೈಧವ್ಯಕ್ಕೆ ಕಾರಣನಾದಂತಹ ನೀಚ ನಿನ್ನ ಕರುಳನ್ನ ಬಗೆಯುವುದಕ್ಕಾಗಿ ಹಾತೊರೆಯುತ್ತಿದ್ದ ಈ ಜರಾಸಂಧ ಬಂದು ಸಿಕ್ಕಿದೆಯಲ್ಲ ನನ್ನ ಮುಷ್ಟಿಯಲ್ಲಿ. ನೋಡು, ನಿಮ್ಮವರ ಎದುರಿನಲ್ಲಿ ನಿನ್ನ ಹೊಗಳಿಕೊಳ್ಳುವುದು, ನನ್ನ ತೆಗಳುವುದು ಅದು ಪ್ರಯೋಜನ ಅಲ್ಲ. ಹಾಗಿದ್ರೆ ವೀರ ರಿಂಗ್ ಆಭರಣ ಅಲ್ಲ. ಅಲ್ಲ, ಅದನ್ನೂ ಬಲ್ಲ. ಆತ್ಮತ್ಯಾಗನೆ ಅಂದ್ರೆ ಆತ್ಮಹತ್ಯೆಗೆ ಸಮ. ಅದಕ್ಕಾಗಿ ಅದನ್ನು ಮಾಡಿಕೊಳ್ಳಲೇಬೇಕು ಎನ್ನುವಂತಹ ಅಗತ್ಯ ನನಗೆ ಅದು ಬೇಡ. ನನ್ನ ಮನಸ್ಥಿತಿಯನ್ನ ಹೇಳಿದೆ ಅಷ್ಟೇ. ಈಗ ನಿನಗೀಗ ನಿನ್ನನ್ನು ನೀನು ಪರಿಚಯಿಸಿ ಮಾಡಿಕೊಳ್ಬೇಕಾದ ಅಗತ್ಯ ಇಲ್ಲ. ಯಾಕೆಂದ್ರೆ ನಿನ್ನ ಅಪ್ಪನ ಪರಿಚಯವೂ ಎಲ್ಲರಿಗೂ ಜಯದ್ರಥ ಭೂಪಾಲ ಕೇಳಿದ್ದೇನೆ ನಾನು. ಮಾವಿನ ಹಣ್ಣು ತಿಂದ ಮೇಲೆ ನೀವು ಹುಟ್ಟಿದಂತೆ. ಏನೇ ಆಗಲಿ, ಅಲ್ಲ, ಅಂತಹ ನಿಂಬಾಯಿನ ಸಿಹಿ ಮಾತು ಬರ್ತದೆ ಅಂತ ಮಾಡಿದೆ. ಸಿಹಿ ಮಾತು. ಹೋಗ್ಲಿ, ಈಗ ನಾನು ಕೇಳುದು ಸಿಹಿ ಮಾತು. ಹೌದು, ನಮ್ಮಲ್ಲಿ ಯಾರಾದಿತ್ತು ಹೇಳು. ಗೋವಳ್ಳರು ಮಾನಯುತರಲ್ಲ, ಗೋವಳ್ಳರು ಮಾನಯುತರಲ್ಲವರ ಮಾತಿರಲೇ, ನೀವೀರ್ವರು ರಾಜಸುತರು, ನೀವೀರ್ವರು ರಾಜಸುತರು. ಸಾವ ಬಯಸುವನೊಡನೆ ಬಂದು ಕೆಟ್ಟಿರಿ, ಸಾವ ಬಯಸುವನೊಡನೆ ಬಂದು ಕೆಟ್ಟಿರಿ ಎಂದ ದೇವಪತಿ ಜಾತ ಭೀಮರಲಿ. ಭೀಮಾರ್ಜುನರಿಗ ನೀವು ಯಾರು ಎನ್ನುವುದನ್ನ ತಿಳಿದುಕೊಳ್ಳಿ. ಒಂದು ದೃಷ್ಟಿಯಿಂದ ಇಲ್ಲಿ ಆಡುವಂತಹ ಮಾತುಗಳ ಅಲ್ಲ, ಆಡಬಾರದು. ಆದ್ರೂ ಏನು ಮಾಡೋಣ, ಒಂದು ರೀತಿಯ ಅಭಿಮಾನ ನಿಮ್ಮ ಹಿರಿಯನಾದಂತಹ ಧರ್ಮರಾಜನ ಮೇಲೆ, ಹಸ್ತಿನಾವತಿಯ ಅರಸು ಮಕ್ಕಳ ಮೇಲೆ. ಅದಕ್ಕಾಗಿ ಹೇಳುತ್ತಾ ಇದ್ದೇನೆ, ಈ ಗೋವಳನ ಮಾತನ್ನ ನಂಬಿ ಆತನ ಧ್ಯೇಯೋದ್ದೇಶಗಳನ್ನ ಈಡೇರಿಸುವುದಕ್ಕಾಗಿ, ಆತನಿಗೆ ಸಹಕರಿಸುವುದಕ್ಕಾಗಿ ಬಂದು ಬಿಟ್ಟಿರಲ್ಲ, ಆತನ ಒಡವೆಯನ್ನ ಬಿಟ್ಟು ಬಿಡಿ. ನೀವು ಯಾರು? ಧರ್ಮರಾಜನ ಯೋಗ್ಯತೆ ಎಂತಹದ್ದು, ಎಂತಹ ಸಂಪನ್ನನಾದಂತಹ ವ್ಯಕ್ತಿತ್ವ ಆತನದು ಎಲ್ಲವನ್ನ ತಿಳಿದುಕೊಂಡವ ಈ ಚಕ್ರವರ್ತಿ. ಇದು ಹೇಗೂ ಬಂದಿದ್ದೀರಿ, ನಮ್ಮ ಅರಮನೆಯ ಅತಿಥಿಗಳಾಗಿ ಇಲ್ಲಿ ಸ್ವಲ್ಪ ದಿವಸ ಉಳಿದು ನಮ್ಮ ಆತಿಥ್ಯವನ್ನ ಸ್ವೀಕರಿಸಿ ಇಂದ್ರಪ್ರಸ್ಥಕ್ಕೆ ಹೋಗಬಹುದಂತೆ. ಬಿಟ್ಟು ಬಿಡಿ. ಬಲಯುಕ್ತರಾದವರುಗಳ ಹೂದೆ ಬಲದೆ, ಬಲಯುಕ್ತರಾದವರುಗಳ ಹೂದೆ ಬಲಯುಕ್ತರಾದವರುಗಳ ಹೂದೆ ಭುಜಲಿ ಬಲವಿರಲು ತೋರಿಸುವುದೆಂದೆ ಮಗೆ ಜಲಜಮೂಳನೆ ಉತ್ತಮನೆಂದು ಬಲಗುಣವ ಜನರ ಕತೆ ಮೀನುಗೆ. ಕೃಷ್ಣನ ವಿಚಾರ ಏನು ಎನ್ನುವುದನ್ನು ನೀನು ಹೇಳಿ ತಿಳಿದುಕೊಳ್ಳಬೇಕಾದುದಿಲ್ಲ.
ಕೃಷ್ಣನ ಒಡನಾಟದಿಂದ ಹಲವು ವರ್ಷದಿಂದಲೇ ಒಡನಾಟವನ್ನ ಮಾಡುತ್ತಾ ಇದ್ದೇವೆ. ಕೃಷ್ಣನ ಯೋಗ್ಯತೆ ಏನು ಎನ್ನುವುದು ನಮಗೆ ಚೆನ್ನಾಗಿ ಗೊತ್ತುಂಟು. ನನ್ನ ಮಾತು ಪಥ್ಯವಾಗಲಿಲ್ಲ. ಹಣೆ ಬರುವ ನಮಗೂ ಗೊತ್ತುಂಟು. ನಿನ್ನಲ್ಲಿ ಪರಾಕ್ರಮ ಇದ್ದದ್ದೇ ಹೌದಂತ. ನರನೆಂದ ವಾಕ್ಯವನ್ನು ನರನೆಂದ ವಾಕ್ಯವನ್ನು ಕೇಳುತ್ತಲ್ಲ ದೊರದಿನ ಮಗನನ್ನು ಕೇಳುತ್ತಲ್ಲ ದೊರದಿನ ಮಗನನ್ನು ಧರಣಿಯ ಕದಲಿಪ ಶಕ್ತನ ಮನಗಿಲ್ಲ ಸರಿಯ ಮಿಕ್ಕವರೆಂದನು. ಅರ್ಥ ಏನೆಂದು ಅರ್ಥೈಸಿಕೊಂಡಿದ್ದಿ ಜರಾಸಂಧನನ್ನ? ಒಂದು ಕಾಲದಲ್ಲಿ ಸಮಸ್ತ ಭೂಮಿಯನ್ನೇ ಅಲುಗಾಡಿಸಿದಂತಹ ಬಲರಾಮನನ್ನ ವಿರೋಧಿಸಿ ಸೈ ಎನಿಸಿಕೊಂಡವನು ಈ ಜರಾಸಂಧ. ಅಂತವನನ್ನ ಕಡಿಮೆಯಾಗಿ ಭಾವಿಸಬೇಡ. ಏನೋ ನಿಮ್ಮ ಶ್ರೇಯಸ್ಸಿಗಾಗಿ 4 ಹಿತವಚನಗಳನ್ನ ಹೇಳಿದೆ, ಅದು ಪಥ್ಯವಾಗಲಿಲ್ಲವೆಂದಾದರೆ ಇದು ಸಾಮಕ್ಕೂ ಸೈ, ಸಂಗ್ರಾಮಕ್ಕೂ ಸೈ. ಮಗದ ಭೂಪತಿ, ಹಾ. ಸಂಬಂಧದಿಂದ ನೀನು ಅಜ್ಜ, ಹಾಗಾಗಿ ಅಜ್ಜನ ಇತಿಹಾಸ ಪೂರ್ತಿ ನನಗೆ ಗೊತ್ತುಂಟು. ಆ ಮಕ್ಕಳ ಹತ್ರ ಸುಳ್ಳು ಹೇಳಬೇಡ. ಬಲರಾಮನನ್ನು ಗೆದ್ದಿದ್ದೇನೆ ಅಂತ ಹೇಳಿದೆ ನೀನು. ರುಕ್ಮಿಣಿ ಸ್ವಯಂವರದ ಕಾಲದಲ್ಲಿ ಶಿಶುಪಾಲನ್ನ ಪ್ರೇರೇಪಿಸಿ ಬಲರಾಮನಲ್ಲಿ ಯುದ್ಧಕ್ಕೆ ಹೋಗಿ ಕೈ ಸಾಗದೆ ನೀನೇ ಬಂದು ಆಡಿದ ಮಾತು ಇಂದು ಸಮರಾಂಗಣದಿ ದುರದಿ ಜಯವಿಲ್ಲ ನಮಗೆ, ಕರುಣಿಯೋಳ ಆಸೆ ಬೇಡ ಪುರಕ್ಕೆ ಎಂದವ. ಅದಕ್ಕಾಗಿ ಅದು ಬೇಡ. ಅಲ್ಲ ಮೂವರನ್ನು ಯಾರಾದಿತ್ತು ನೋಡಿ, ಈತ ನನ್ನ ದೃಷ್ಟಿಯಿಂದ ಚಿಕ್ಕವ. ನೀನ ಓಟಕ್ಕೆ ವೀರ. ಅದು ಸ್ಪರ್ಧೆಯ ಓಟಕ್ಕಲ್ಲ, ಪಲಾಯನದ ಓಟ. ನಿನ್ನೊಂದಿಗೆ ಯುದ್ಧವನ್ನ ಮಾಡಿ ನನ್ನ ಮರ್ಯಾದೆಯನ್ನ ಕಳೆದುಕೊಳ್ಳುವುದಕ್ಕೆ ಸಿದ್ಧನಿಲ್ಲ ನಾನು. ಇದೋ ಕೇಳಿದ್ದೇನೆ ಶತಗಜತ್ರಾಣಿ ಭೀಮಸೇನೆ ಎಂಬುದಾಗಿ. ಆತನು ನನಗೆ ಸರಿಯಾದಂತಹ ಸರಿಸಾಟಿ. ಇದೋ ಯುದ್ಧಕ್ಕೆ ಬೇಕಾದಂತಹ ಒಡವೆಗಳನ್ನ, ರಕ್ಷಾ ಕವಚಗಳನ್ನ ತಂದಿರಿಸಿದ್ದೇನೆ. ಅವುಗಳನ್ನ ಧರಿಸಿಕೊಳ್ಳಲಿ, ಎದುರಿಸಲಿ ಈ ಜರಾಸಂಧ. ಎಲ್ಲವ ಮಗದ ಕೇಳು, ಎಲ್ಲವ ಮಗದ ಕೇಳು, ನಿನ್ನ ಬಲವ ಕೇಳಿ ಬಂದೆ ವಯಸ್ಸೆ, ಬಲವ ಕೇಳಿ ಬಂದೆ ವಯಸ್ಸೆ. ನಿಲ್ನಾಡುಡೆಂತ ಭೀಮ ಮುಳಿದು ತಿವಿಯಲು ನಿನ್ನ ಆಭರಣದ ಅಗತ್ಯ ಉಂಟೇನೋ? ಆಭರಣಗಳ ಅಗತ್ಯವಿಲ್ಲ ನಿನಗೆ. ಖಂಡಿತ ಇಲ್ಲವೇ ಇಲ್ಲ. ಯಾಕೆ? ನಿನ್ನ ಆಯುಧ ಬೇಕೆ ನಮಗೆ. ಆಯುಧವೂ ಬೇಡ. ನಮ್ಮ ಭಾವ, ನಮ್ಮ ಪಾಲಿನ ದೇವ, ಅವನ ಆಶೀರ್ವಾದ ಇದೆ ಅಂತ ಆದ್ರೆ ನಿನ್ನ ಆಯುಧದ ಅಗತ್ಯ ಇಲ್ಲವೇ ಇಲ್ಲ. ಇನ್ನೊಂದು ಮಾತು ಹೇಳಿದೆಯಲ್ಲ, ಇವನೇ ಆದೀತು, ನಿನ್ನ ಆಯ್ಕೆ ಆದೀತು. ನನಗೆ ಹೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಕೊಟ್ಟಿದ್ದಾರೆ ಅಂತ ಹಾಗಾಯ್ತು. ಯಾವ ಬಗೆಯ ಯುದ್ಧ? ನೀನ್ ಯಾವ ಬಗೆಯ ಯುದ್ಧಕ್ಕೆ ಬರ್ತೀಯ? ಮುಷ್ಟಿ ಯುದ್ಧಕ್ಕ ಸಿದ್ಧನಿದ್ದೇನೆ. ಮುಷ್ಟಿ ಯುದ್ಧ? ಹೌದು. ನನಗೆ ಯೋಗ್ಯ ವ್ಯಕ್ತಿ.
ಆಚೀಚೆ ನೀವಿದ್ದದ್ದೇ ನಂಗೆ ಧೈರ್ಯ. ಮಾಡು ನನ್ನಲ್ಲಿ ಯುದ್ಧ ಅಂದೆ. ಕರೆದು ಬಿಟ್ರೆ ಕಷ್ಟವೇ ಆಗಿತ್ತು. ಆದ್ರೆ ವೀರರು ವೀರರನ್ನೇ ಸ್ವಾಗತಿಸುತ್ತಾರೆ ಎನ್ನುವುದಕ್ಕೆ ಸಾಕ್ಷಿ ಮಗದ ಭೂಪತಿ ನಿನ್ನನ್ನು ಕರೆದ. ನೀನೇ ಹೇಳಿದಂತೆ ರೋಗಿ ಬಯಸಿದ್ದನ್ನೇ ವೈದ್ಯ ಕೊಟ್ಟ. ಅನೇಕ ಬಾರಿ ಮಗದ ಭೂಪತಿಯನ್ನ ನೀನು ಸೀಳಿ ಬಿಸುಡಿದರು. ಹೌದು ದೇವ. ಮತ್ತೆ ಆ ಎರಡು ಹೋಳು ಒಂದಾಗುತ್ತಾ ಇತ್ತು. ಅರ್ಥವೇ ಆಗಲಿಲ್ಲ ನನಗೆ. ಆಗ ನಾನು ನಿನಗೆ ಅಭಿನಯಿಸಿದ್ದನ್ನ ನೋಡಿ ಒಂದಕ್ಕೊಂದು ವಿರುದ್ಧ ದಿಸೆಯಲ್ಲಿ ನೀನು ಬೀಸಾಡಿದೆ. ಯಾಕೆ ಗೊತ್ತಾ? ಹುಟ್ಟುವಾಗ ಎರಡು ನಿರ್ಜೀವ ಹೋಳಾಗಿ ಹುಟ್ಟಿದವ. ಜರೆ ಎನ್ನುವ ರಕ್ಕಸಿ ಬಿದ್ದಂತ ನಿರ್ಜೀವ ಹೋಳನ್ನ ಒಂದು ಮಾಡಿದ್ದರಿಂದ ಮತ್ತೆ ಬದುಕಿದ ಇವನಿಗೆ ಜರಾಸಂಧ ಅಂತ ಹೆಸರಿಟ್ಟದ್ದು. ಅವ ಸೋತಾಗ ಅವನ ಮಗ ಬಂದು ಸಹದೇವ ನಿಮ್ಮಣ್ಣ ಮಾಡುವ ಯಾಗಕ್ಕೆ ಸಹಕರಿಸುತ್ತೇನೆ ಅಂತಂದು ಈ ವಿಷಯವನ್ನು ಧರ್ಮರಾಯನಿಗೆ ತಿಳಿಸಬೇಕು. ಆದ್ದರಿಂದ ಬನ್ನಿ ಹೋಗಿ. ಬೆಳಗುವಿನ ಆರತಿಯ ಹೇ ಗಣರಾಯ, ಬೆಳಗುವೆ ಆರತಿಯ ಹೇ ಗಣರಾಯ, ಬೆಳಗುವೆ ಆರತಿಯ. ಬೆಳಗುವೆ ನಾರತಿ ಹೊಳೆವ ಸುಂದರ ಕಾಯ, ಬೆಳಗುವೆ ನಾರತಿ ಹೊಳೆವ ಸುಂದರ ಕಾಯ, ಒಲಿದೆನ್ನ ಬಯಕೆಯ ತಿಳಿದೋ ಪಾಲಿಸೋ ಜಿಯ, ಒಲಿದೆನ್ನ ಬಯಕೆಯ ತಿಳಿದು ಪಾಲಿಸೋ ಜಿಯ, ಬೆಳಗುವೆ ನಾರತಿಯ ಹೇ ಗಣರಾಯ, ಬೆಳಗುವೆ ನಾರತಿಯ. ಆದಿದೇವ ಸಕಲಾಗಮ ವಂದಿತ ಯಾದವ ಕುಲ ಮೋಹನ ರೂಪ, ವೇದೋದ್ಧಾರ